ಅಜ್ಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಗದಗ ಜಿಲ್ಲಾಡಳಿತದ ನಿರ್ಲಕ್ಷ್ಯದ ಪರಿಣಾಮ ಮುಖ್ಯ ಪಶು ವೈದ್ಯಾಧಿಕಾರಿ ಹುದ್ದೆ ಖಾಲಿ ಉಳ್ಕೊಂಡಿದೆ. ಸರ್ಕಾರದ ಆದೇಶ ಇದೆ, ಆದರೆ ಖಾಲಿ ಹುದ್ದೆಗೆ ಅಧಿಕಾರಿಯನ್ನ ಜಿಲ್ಲಾಡಳಿತ ನಿಯೋಜನೆ ಮಾಡಿಲ್ಲ. ಇದಕ್ಕಿಂತ ವಿಪರ್ಯಾಸ ಮತ್ತೊಂದಿಲ್ಲ. ದೇವರು ಕೊಟ್ಟರು ಪೂಜಾರಿ ಕೊಡಲ್ಲ ಅಂತಾರಲ್ಲ, ಅದು ಹೀಗೆ ಆಗಿದೆ. ಈ ನಿಟ್ಟಿನಲ್ಲಿ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಶು ಸಂಗೋಪನಾ ಇಲಾಖೆ ಪಾಲಿಕ್ಲಿನಿಕ್ನ ಮುಖ್ಯ ಪಶು ವೈದ್ಯಾಧಿಕಾರಿ ಹುದ್ದೆ ಖಾಲಿಯಾಗಿದ್ದು, ಗದಗ ತಾಲೂಕಿನ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡಿಸುವುದಕ್ಕೆ ರೈತರು ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕಂದರೆ ಅಲ್ಲಿ ಯಾವುದೇ ಪಶು ವೈದ್ಯ ಅಧಿಕಾರಿ ಇಲ್ಲ. ಮೂಲ ಇಲಾಖೆಗೆ ವಾಪಸ್ಸಾಗುವಂತೆ ವೈದ್ಯಾಧಿಕಾರಿಗೆ ಪಶು ಸಂಗೋಪನಾ ಇಲಾಖೆ ಆಯುಕ್ತರು ಆದೇಶಿಸಿದ್ದಾರೆ. ಆದರೆ ಇಲಾಖೆ ಆದೇಶವನ್ನು ಜಾರಿಗೊಳಿಸುವುದಕ್ಕೆ ಜಿಲ್ಲಾಧಿಕಾರಿ ಹಿಂದೇಟು ಹಾಕ್ತಿದ್ದಾರೆ ಎನ್ನುವಂಥ ಆರೋಪ ಕೇಳಿಬಂದಿದೆ. ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ವಿರುದ್ಧ ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಖಾಲಿ ಹುದ್ದೆಯನ್ನು ಭರ್ತಿ ಮಾಡಿ ಜಾನುವಾರುಗಳ ಚಿಕಿತ್ಸೆಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಒತ್ತಾಯಿಸಿದ್ದಾರೆ. ಮುಖ್ಯ ಪಶು ವೈದ್ಯಾಧಿಕಾರಿ ಆದಂಥ ಡಾಕ್ಟರ್ ಎಚ್.ಎಸ್. ಜನಗಿ ಅವರು ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಪ್ರಭಾರ ವಹಿಸಿಕೊಂಡ್ರೆ ಗದಗ ತಾಲೂಕು ಪಂಚಾಯತಿಗೆ ಇವರನ್ನು ಈ ತಕ್ಷಣದಿಂದ ಇವರನ್ನು ಸೇವೆಯಿಂದ ಬಿಡುಗಡೆಗೊಳಿಸಬೇಕು. ಇವರ ಮೂಲ ಇಲಾಖೆಯಾದ ವೆಟೆನರಿ ಪಾಲಿಕ್ಲಿನಿಕ್ಗೆ ಕಳಿಸ್ಕೊಡ್ಬೇಕು ಅಂತೇಳಿ ಸರ್ಕಾರ ಜುಲೈ 10ರಂದು ಆದೇಶ ಮಾಡ್ತು. ಇವತ್ತಿಗೆ ಒಂದು ತಿಂಗಳಾಯಿತು. ಈ ತಿಂಗಳ ಮೇಲಾದರೂ ಅಧಿಕಾರಿಗಳು ನಮ್ಮ ಗದಗನ CO ಮತ್ತು ಗದಗ ಜಿಲ್ಲಾಧಿಕಾರಿ ಚಾರ್ಜ್ ಇದ್ದಂಥ ಜಿಲ್ಲಾಧಿಕಾರಿಗಳು ಇದನ್ನು ತೆಗಿಯೋಕೆ ಒಂದು ಮೀನಾಮೀಸೆ ಮಾಡಕತ್ತಾರ. ಯಾವ ಒತ್ತಡಕ್ಕೆ ಮಾಡಕತ್ತಾರೋ ಏನೋ ಅದು ಗೊತ್ತಿಲ್ಲ. ಆದರೆ ಇಲ್ಲಿ ದನಕರಿ ಇವತ್ತು ಗದಗ ಜಿಲ್ಲೆಯಲ್ಲಿ ಗದಗ ತಾಲೂಕು ಎಚ್.ಎಸ್. ಜನಗ ಅಂಥೇಳಿ ಪಶು ವೈದ್ಯ ಅಧಿಕಾರಿಗಳು ಅವರು ಮಾಡುವಂಥ ಕಾರ್ಯನಿರ್ವಹಣೆ ಸ್ಥಗಿತಗೊಂಡೈತಿ. ಯಾಕಂದ್ರೆ ಇವು ಅಂಥೇಳಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಂತ